ಯಾರ್ ಪ್ರಶ್ನೆಗಳು ಕೇಳ್ಬೇಕು ಅಂತ ಅನ್ಕೊಂಡಿದ್ದೀರಲ್ಲ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಇವತ್ತು ಸಮಗ್ರ ಜೀವನ ಶೈಲಿಯಲ್ಲಿ ನಾವು ಇದು ವಿಟಮಿನ್ಸ್ ಗಳ ಬಗ್ಗೆ ಜಾಸ್ತಿ ತಿಳ್ಕೊಂಡ್ವಿ. ನಮ್ಮ ದೇಹಕ್ಕೆ ಯಾವ್ಯಾವ ವಿಟಮಿನ್ಸ್ ಗಳು ಇನ್ನೂ ಹೆಚ್ಚು ಬೇಕು, ಯಾವ್ದು ಬೇಡ ಅನ್ನೋದನ್ನ ನಾವು ತಿಳ್ಕೊಂಡಿದೀವಿ. ಮತ್ತೆ ಹಾಗೇನೆ ಇವತ್ತು ಜೇನುತುಪ್ಪದ ಉಪಯೋಗ, ಮತ್ತೆ ಶುದ್ಧ ಜೇನುತುಪ್ಪ ಯಾವ ತರ ಇರುತ್ತೆ, ಅಶುದ್ಧ ಜೇನುತುಪ್ಪ ಹೇಗಿರುತ್ತೆ, ಶುದ್ಧ ಜೇನುತುಪ್ಪ ಹೇಗಿರುತ್ತೆ, ಅದನ್ನ ಯಾವ ತರ ನಾವು ಮನೆಯಲ್ಲಿ ಪರೀಕ್ಷೆ ಮಾಡ್ಕೋಬಹುದು ಅನ್ನೋದಕ್ಕೆ ಕೆಲವು ಸೂಚನೆಗಳನ್ನ ಕೊಟ್ಟು ಗುರುಜಿ ಹೇಳ್ಕೊಟ್ಟಿದ್ದಾರೆ. ಈಗ ಪ್ರಶ್ನೆಗಳು ಯಾರ್ದಿದೆಯಲ್ಲ ದಯವಿಟ್ಟು 3-4 ಜನರಿಗೆ ಅವಕಾಶ ಇರುತ್ತೆ, ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಓಕೆ, ಉಮಾ ಅಮ್ಮ ಮಾತಾಡಿ, ಅನ್ಮ್ಯೂಟ್ ಮಾಡಿದ್ದೀನಿ. ಏನಿಲ್ಲ ಗುರುಗ, ಏನಿಲ್ಲ. ಜೇನ್ ತುಪ್ಪದ ಬಗ್ಗೆ ಈಗೆಲ್ಲ ಕೂಲಂಕುಷ ಹೇಳಿದ್ರಲ್ಲ, ತುಪ್ಪದಾಯಕ್ಕೂ ನನಗೆ ಅರ್ಥ ಆಗ್ಲಿಲ್ಲ. ಇದು ಜೇನ್ ತುಪ್ಪ ಅಶುದ್ಧವಾಗಿದೆ ಅಂತ ಯಾವ ರೀತಿಯಿಂದ ಪರೀಕ್ಷೆ ಅನ್ನೋದು ಗೊತ್ತಾಗ್ಲಿಲ್ಲ. ಈಗ ಹೇಳಿದ್ವಲ್ಲ ಆಲ್ರೆಡಿ, ನಾಯಿ ತಿನ್ನಲ್ಲ, ಅದನ್ನ ಒಂದ್ ಬೆಂಕಿ ಹಾಲಲ್ಲಿ ಕರಗಲ್ಲ, ಕರಗಂಗಿಲ್ಲ. ಈ ಇದರಲ್ಲಿ ನೀರಲ್ಲಿ ಅದು ತಾನಂತ ಅದೇ ಕರಗಲ್ಲ. ನೀರಲ್ಲಿ ಕೂಡ ಕರಗಂಗಿಲ್ಲ. ಒಂದು ಸೊಳ್ಳೆ ಅದರಲ್ಲಿ ಕೂತ್ಕೊಂಡು ಔಟ್ ಸೈಡ್ ಹೋಗಲಿಕ್ಕೆ ಟ್ರೈ ಮಾಡ್ತದೆ, ಅದೇ ಸತ್ತು ಹೋದ್ರೆ ಅದು ಶುದ್ಧ ಜೇನುತುಪ್ಪ ಅಲ್ಲ ಅಂತ. ಈ ತರ ಈ ಪದ್ಧತಿಗಳಿಂದ ನಾವು ತಿಳ್ಕೊಬೇಕು. ಆಮೇಲೆ ಅದು ಬೆಂಕಿ ಕಡ್ಡಿಗೆ ಹೇಳಿದ್ರಲ್ಲ, ಅದೇನು? ಅದನ್ನು ಅದೇ ಒಂದು ದೀಪ ಕಡ್ಡಿ ತಗೊಂಡು ಅದರಲ್ಲಿ ಹಚ್ಚಿ, ಓಕೆ, ಅದು ಶುದ್ಧ ಜೇನುತುಪ್ಪ ಆದ್ರೆ ಉರಿಯುತ್ತದೆ ಆ ಕಡ್ಡಿ. ಆತರ. ಓಕೆ ಓಕೆ, ಧನ್ಯವಾದ. ಥ್ಯಾಂಕ್ ಯು ಉಮಾ ಅಮ್ಮ. ದೊಡ್ಡಗೌಡ ಸರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಸರ್, ಅದು ಜೇನುತುಪ್ಪ ಈಗ ನೀರ್ಗೆ ಹಾಕಿದ್ರೆ ಕೆಳಗಡೆ ಕುತ್ಕೊಂತಲ್ಲ, ಅದು ಒರಿಜಿನಲ್ ಅಂತನಾ? ಅದು ಒರಿಜಿನಲ್ ಅಲ್ಲ ಅಂತ. ನೀರೊಳಗಡೆ ಅಂದ್ರೆ ತೀರಾ ಅಡಿ ಅಂದ್ರೆ ತುಂಬಾ ಕೆಳಗೆ ಹೋಗಿ ಕುತ್ಕೊಂಡ್ರೆ ಅದು ಒರಿಜಿನಲ್ ಅಲ್ಲ ಅಂತನಾ? ಹೌದು. ಅಂದ್ರೆ ಮೇಲೆ ತೇಲ್ಬೇಕಾ? ಮೇಲೆ ತೇಲಿಬೇಕು, ಅದು ಕರಗಲ್ಲ. ಚೆನ್ನಾಗಿ ನೀವೇ ಬೆರೆಸ್ಬೇಕಾಗತ್ತೆ, ಬೆರೆಸಿದ್ರೆ ಕರಗೋದು. ಇವಾಗ ನಮ್ಮನೇಲಿ ಇರೋದನ್ನ ಹಾಕಿದೆ, ಅದು ಕೆಳಗಡೆ ಹೋಗಿ ಕುತ್ಕೊಂಡಿದೆ, ಅಂದ್ರೆ ಕರಗಿಲ್ಲ. ಅಂದ್ರೆ ಅದು ಒಂದು ಏನ್ ಡ್ರಾಪ್ ಹಾಕಿದ್ನಲ್ಲ, ಅದು ಸೀದಾ ನೀರಿನ ಕೆಳಗಡೆ ಹೋಗಿ ಕೂತಿದೆ. ಅದು ಅಂದ್ರೆ ಅದಕ್ಕಾದ ಅದು ಕರಗಲ್ಲ, ತಾನಾಗಿ ತಾನು ಕರೆಯಲ್ಲ. ಮತ್ತೆ ಇಲ್ಲಿ ಹಾಕಿದ್ದೀನಿ, ಇಲ್ಲಿ ಅಡಿಗೆ ಇದೆ ನೋಡಿ, ಇಲ್ಲಿ ಹಾಕಿದ್ದೀನಿ, ಇದಕ್ಕೆ ಅದು ಮಿಕ್ಸ್ ಆಗಿಲ್ಲ. ಬಟ್ ಇಲ್ಲಿ ಅಡಿನಲ್ಲೇ ಕೂತಿದೆ. ಅದು ಒರಿಜಿನಲ್ ಡೂಪ್ಲಿಕೇಟ್ ಸರ್? ಇಲ್ಲ, ಅದು ನನ್ನ ಪ್ರಕಾರ ಅದು ಸ್ವಲ್ಪ. ನೀವು ಎಲ್ಲಿ ತಗೊಂಡ್ ಬಂದಿದ್ದು? ಇಲ್ಲ, ಅಂಗಡಿನಲ್ಲಿ, ಅಂದ್ರೆ ಮೆಡಿಕಲ್ ಅಲ್ಲಿ. ಮೆಡಿಕಲ್ ಅಲ್ಲಿ ತಗೊಂಡ್ ಬರೋದು, ಅದರಲ್ಲಿ ಬೆಲ್ಲ ಸೇರಿಸ್ತಾರೆ. ಇಲ್ಲಿ ಮೇಲ್ ತೇಲ್ಬೇಕಾ ಅದು? ಇಲ್ಲಿ ಮೇಲ್ ತೇಲ್ಬೇಕು. ಹೌದು, ತೇಲುತ್ತೆ. ಕೆಳಗಡೆ ಅದೇ ಡೂಪ್ಲಿಕೇಟ್ ಹಂಗಾದ್ರೆ. ಹೌದು, ಕೆಳಗಡೆ ಹೋಗಿ ಕುತ್ಕೊಡಲ್ಲ. ಓಕೆ ಓಕೆ ಸರ್. ತೇಲತ್ತೆ, ಅದು ಕರಗಲ್ಲ. ನಾವು ಚೆನ್ನಾಗಿ ಮಿಕ್ಸ್ ಮಾಡಿ 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 ಸ್ವಲ್ಪ ಅದು ಮಿಕ್ಸ್ ಆಗತ್ತೆ. ಮೇಲ್ ತೇಲದ ಅಂತದ್ದು ಎಲ್ಲಿ ಸಿಗುತ್ತೆ ಸರ್? ಇಲ್ಲಿ ಅದು ನೋಡಿದ್ರೆ ಬ್ರಾಂಡೆಡ್, ಅದು ಹೇಳ್ತಾರ. ಬ್ರ್ಯಾಂಡ್ಗೂ ಇದಕ್ಕೂ ಸಂಬಂಧನೇ ಇಲ್ಲ, ಕ್ವಾಲಿಟಿಗೆ ಬ್ರ್ಯಾಂಡ್ ಸಂಬಂಧನೇ ಇಲ್ಲ. ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಡ್ತಾರೆ, ಜೇನುತುಪ್ಪ ಪ್ಯೂರ್ ಅಂತ, ನೋಡಿದ್ರೆ ಅದು ಪ್ಯೂರ್ ಇಲ್ಲ ಹಾಗಾದ್ರೆ. ಹೌದು, ಅದೆಲ್ಲ ನಮ್ಗೆ ಸಾವಯವ ಅಂಗಡಿಗಳಲ್ಲಿ, ಇಲ್ಲಾಂದ್ರೆ ಸ್ವಲ್ಪ ಯಾರಾದ್ರೂ ರೈತರು ಈಗ ಇತ್ತೀಚಿನ ಕಾಲದಲ್ಲಿ ಬೆಳೀತಾ ಇದ್ದಾರೆ, ಸ್ವಲ್ಪ ಮಾಗಡಿ ಈ ಕಡೆ ಎಲ್ಲ ಜೀನು ಕೃಷಿ ನಡೀತಾ ಇದೆ. ಸ್ವಲ್ಪ ಜೀನು ಕೃಷಿ ಅಲ್ಲಿ ಸಿಗತ್ತೆ. ಅಂದ್ರೆ ನಿಮ್ ಬೇಕಾದ ಕಾಂಟ್ಯಾಕ್ಟ್ ನಂಬರ್ಸ್ ಹಾಕ್ತೀನಿ, ನೋಡೋಣ. ಹಾ ಸರ್, ಹಾಕಿ. ನಾನು ಒಂದ್ಸಲ ಇವತ್ತು ಮಾತಾಡಿ ನೋಡ್ತೀನಿ. ಅವರು ಸಪ್ಲೈ ಮಾಡಂಗಿದ್ರೆ ಸೆಪ್ಟೆಂಬರ್ 15 ಒಂದ್ಸಲ ತಗೊಂಡ್ ಬರಕ್ಕೆ. ಅಲ್ಲಿಗೆ ಬರ್ತೀವಲ್ಲ, ಅವಾಗ ತಗೋಬಹುದು. ಥ್ಯಾಂಕ್ ಯು ಸರ್. ಸರಿ ಸರ್, ಥ್ಯಾಂಕ್ ಯು ಸರ್. ಇವತ್ತು ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು ಎಲ್ಲ. ಸರಿ, ನಮ್ಮ ಮಗಳು ಕಲಿಸೋದು. ಆಯ್ತು ಥ್ಯಾಂಕ್ ಯು. ಸಂಧ್ಯಾ ರಾಣಿ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ ಗುರುಜಿ. ಇವತ್ತು ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಲೈಫ್ ಅಲ್ಲಿ ಎಲ್ಲರೂ ಅಳವಡಿಸ್ಕೊಂಡ್ಬಿಟ್ರೆ ದುಃಖನೂ ಇರಲ್ಲ, ಬೇಜಾರು ಇರಲ್ಲ. ತುಂಬಾ ಚೆನ್ನಾಗಿತ್ತು ಗುರುಜಿ. ನೀವು ಹೇಳಿದ ಒಂದೊಂದು ವಾಕ್ಯನೂ ತುಂಬಾ ಮೀನಿಂಗ್ಫುಲ್ ಆಗಿತ್ತು ಗುರುಜಿ, ತುಂಬಾ ಚೆನ್ನಾಗಿತ್ತು. ಆಮೇಲೆ ಗುರುಜಿ, ನೀವು ನಾನು ಈ ಕ್ಲಾಸಿಗೆ ಜಾಯಿನ್ ಆದ್ಮೇಲಿಂದ ಚಾರ್ಜರ್ ವಾಟರ್ ಮಾಡ್ಕೊಂತ ಇದ್ದೀನಿ, ಗೋಲ್ಡ್ ಸಿಲ್ವರ್ದು. ಅದು ತುಂಬಾ ಎನರ್ಜಿ ಅನ್ಸುತ್ತೆ ಗುರುಜಿ. ಆಮೇಲೆ ಇದು ಯೂರಿನ್ ಥೆರಪಿನೂ ಮಾಡ್ಕೊಂತ ಇದ್ದೀನಿ ಗುರುಜಿ. ಅದನ್ನು ಚೆನ್ನಾಗ್ ಅನಿಸ್ತಾ ಇದೆ. ಬಾಡಿ ಪೇನ್ ಕಡಿಮೆ ಅನ್ಸುತ್ತೆ, ಸ್ವಲ್ಪ ಶಕ್ತಿ ಅನ್ಸುತ್ತೆ, ಉತ್ಸಾಹ ಅನ್ಸುತ್ತೆ.
ಆ ಎಲ್ಲ ಚೆನ್ನಾಗಿದೆ ಗುರುಜಿ. ಆದ್ರೆ ನನ್ಗೊಂದು ಡೌಟ್, BP ಇರೋದ್ರಿಂದ ಅದು ಸೋಡಿಯಂ ಇರುತ್ತಲ್ಲ ಯೂರಿನ್ ಅಲ್ಲಿ, ಅದು BP ಹೆಚ್ಚಿಗೆ ಆಗುತ್ತಾ ಅದರಿಂದ? ಏನಾಗಲ್ಲ, ಅದು BP ಅನ್ನೋದು ಅದೇನು ತೊಂದರೆ ಆಗಲ್ಲ. ಓಕೆ, BP ಏನಂದ್ರೆ ಸ್ವಲ್ಪ ಮನಸ್ಸಲ್ಲಿ ಆಲೋಚನೆಗಳು ಕಡಿಮೆ, ಮತ್ತೆ ಕೊಬ್ಬು ಪದಾರ್ಥ ಕಡಿಮೆ ಮಾಡ್ಕೋಬೇಕು, ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೊಂಡ್ರೆ ಸಾಕು. ಇದು ಯೂರಿನ್ ಥೆರಪಿಯಿಂದ ಏನ್ ಸೈಡ್ ಏನ್ ತೊಂದರೆ ಇಲ್ಲ, ತೊಂದರೆ ಆಗಲ್ಲ. BP ಇರೋರು ಎಷ್ಟು ತಗೋಬಹುದು ಗುರುಜಿ ಒಂದ್ ದಿನಕ್ಕೆ? BP ಇದ್ರೂ ನೀವು ಮೂತ್ರ ಕುಡಿಯೋಕೆ BP ಏನ್ ಸಂಬಂಧ ಇಲ್ಲ, ಕುಡಿಬೋದು. ನಮ್ಗೆ ನಿಯಂತ್ರವಾಗಿ ಸಿಗತ್ತೆ, ಸೋಡಿಯಂ ಹೆಚ್ಚಾಗಿ ಸಿಗಲ್ಲ ಮೂತ್ರದಲ್ಲಿ, ಸ್ವಲ್ಪ ಮಾತ್ರ ಆಚೆ ಕಡೆ ಕಲಿಸ್ತದೆ ದೇಹದಿಂದ. ಮೂತ್ರದಿಂದ ಸ್ವಲ್ಪ ಸೋಡಿಯಂ ಆಚೆ ಕಡೆ ಹೋಗುತ್ತೆ, ಹೆಚ್ಚಾಗಿ ಹೋಗಲ್ಲ. ಓಕೆ, ಆತರ ನೋಡ್ತಾ ಇದ್ರೆ ನಮ್ಮ ಮೂತ್ರದಿಂದ ಸಿಗುವಂತ ಎಲ್ಲಾ ಲವಣಗಳು ನಮ್ಗೆ ಬೇಕಾಗಿರೋಂತ ಪರಿಣಾಮದಲ್ಲಿ ಇರ್ತದೆ, ಏನ್ ತೊಂದರೆ ಆಗಲ್ಲ. ಆದ್ರೆ ಈ BP ಏನಂದ್ರೆ ಮನಸ್ಸಿನ ಆಲೋಚನೆಗಳು, ಗೊಂದಲ, ಸ್ವಲ್ಪ ಟೆನ್ಷನ್, ಸ್ಟ್ರೆಸ್ಸು ಅದು ಕಡಿಮೆ ಮಾಡ್ಕೋಬೇಕು ಪ್ರಧಾನವಾಗಿ. ಎರಡನೇದೇನಂದ್ರೆ ಈ ಅಧಿಕ ಕೊಬ್ಬು, ಅಂದ್ರೆ ಈ ಕೊಬ್ಬು ಪದಾರ್ಥಗಳು ಹೆಚ್ಚಾಗಿ, ಸೊ ಈ ಶುಗರ್ ಅಂದ್ರೆ ಎಸ್ಪೆಷಲಿ ಹೇಳ್ಬೇಕಂದ್ರೆ ಪಿಂಡಿ ಪದಾರ್ಥಗಳು, ಕಾರ್ಬೋಹೈಡ್ರೇಟ್ಸ್ ತುಂಬಾ ಹೆಚ್ಚಾಗಿ ತಿನ್ನಬಾರ್ದು. ಅದೇ ನಿಧಾನವಾಗಿ ಕೊಬ್ಬು ಪದಾರ್ಥವಾಗಿ ಪರಿವರ್ತನೆ ಆಗತ್ತೆ, ಅದರಿಂದ ನಮ್ಗೆ ತೊಂದರೆಗಳು ಜಾಸ್ತಿ ಆಗ್ತಾ ಇದೆ. ಓಕೆ, ಅದು ಎರಡು ನಿರ್ವಹಣೆ ಮಾಡ್ಕೊಂಡ್ರೆ ಆದಷ್ಟು BP ಸಮಸ್ಯೆ ಹೊಂಟೋಗ್ತದೆ. ಥ್ಯಾಂಕ್ಸ್, ತುಂಬಾ ಚೆನ್ನಾಗಿದೆ ಗುರುಜಿ. ಅಂದ್ರೆ ನನ್ಗೆ ಮಿಸ್ ಮಾಡಕ್ ಇಷ್ಟ ಆಗಲ್ಲ ಗುರುಜಿ. ಬೆಳಿಗ್ಗೆ ಬೇಗ ಎದ್ಬಿಟ್ರೆ ಮತ್ತೆ ನಿದ್ದೆ ಅದೇ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅದಕ್ಕೆ ಮಧ್ಯ ಡಿಸ್ಕಂಟಿನ್ಯೂ ಆಗ್ಬಿಡುತ್ತೆ ಗುರುಜಿ. ಆದ್ರೆ ಧ್ಯಾನ ಮಾತ್ರ ಬಿಡಲ್ಲ ಗುರುಜಿ. ನಾನು ಕ್ಲಾಸ್ ಮಾತ್ರ ತುಂಬಾ ಚೆನ್ನಾಗಿದೆ ಗುರುಜಿ. ಎಷ್ಟ್ ಜನಕ್ಕೆ ಹೇಳಿದೀನಿ ನಾನು, ಯಾರು ಸೇರ್ಕೊಂಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ ಗುರುಜಿ. ಕ್ಲಾಸ್ ಮಾತ್ರ ಸೂಪರ್ ಆಗಿದೆ ಗುರುಜಿ. ತುಂಬಾ ಧನ್ಯವಾದ. ಥ್ಯಾಂಕ್ಸ್ ಗುರುಜಿ. ನಮಸ್ತೆ ಗುರುಜಿ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ನಾಗರತ್ನ ಮೇಡಮ್ ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ. ನಮಸ್ತೆ ಗುರುಜಿ. ಮಾತಾಡಿ. ಗುರುಜಿ, ಇದು ನೀವು ಜೇನುತುಪ್ಪ ಸೇವನೆ ಮಾಡಕ್ ಹೇಳಿದಿರಲ್ಲ, ಅದು ನೋಡಿ ಸ್ವಲ್ಪ ಜೋರಾಗಿ ಮಾತಾಡಿ, ಸೌಂಡ್ ಬರ್ತಾ ಇಲ್ಲ. ಅದೇ ಇದು ಜೇನುತುಪ್ಪ ನೋಡಿ, ಇದು ಬಾಟ್ಲು, ಈ ಬಾಟ್ಲು ಫುಲ್ ಪ್ಯೂರ್ ಅಂತ ಹೇಳ್ತಾ ಇದ್ದಾರೆ. ಫುಲ್ ಪ್ಯೂರ್ ಇದೆ ಅಂತ ಹೇಳ್ತಾರೆ. ಅಂದ್ರೆ ಬೆಚ್ಚಗಿರೋ ನೀರಿಗೆ ಹಾಕೊಂಡು ಬೆಳಗ್ಗೆ 1 ಸ್ಪೂನ್ ಜೇನುತುಪ್ಪ, ಒಂದು ಅರ್ಧ ಸ್ಪೂನ್ ಲೆಮನ್ ರಸ ಮತ್ತು ಬೆಚ್ಚಗಿರೋ ನೀರು. ಕೇಳಿಸ್ತಾ ಇಲ್ಲ ಸರಿಯಾಗಿ. ಹೌದಾ? ಹಲೋ, ನಮಸ್ತೆ ಗುರುಜಿ. ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದಮ್ಮ ದೀಪ? ಇಲ್ಲ, ಕೇಳಿಸ್ತಾ ಇಲ್ಲ. ಕೇಳಿಸ್ತಿಲ್ಲ. ಫುಲ್ ಸೌಂಡ್ ಇದೆಯಲ್ಲ ಗುರುಜಿ? ನಿಮ್ದು ವಾಯ್ಸ್ ಬರ್ತಾ ಇಲ್ಲ ಮೇಡಮ್. ಹೌದಾ? ಹಾ, ನನಗೆ ವಾಯ್ಸ್ ಎಲ್ಲ ಕೊಟ್ಟಿದ್ದೀನಿ ಫುಲ್. ಹಲೋ ಗುರುಜಿ. ಹೇಳಿ ಮೇಡಮ್, ಸ್ವಲ್ಪ ಇನ್ನೊಂದ್ ಜೋರಾಗಿ ಹೇಳಿ, ಬೇಗ ಹೇಳಿ ಆಯ್ತಾ? ಬೆಚ್ಚಗಿರೋ ನೀರಲ್ಲಿ ಕುಡಿಬೇಕಾ, ತಣ್ಣೀರಲ್ಲಿ ಕುಡಿಬೇಕಾ ಅಂತ ಕೇಳ್ತಾ ಇದ್ದೀನಿ. ಓಕೆ ಗುರುಜಿ, ಅದು ಬಿಸಿನೀರಲ್ಲಿ ಕುಡಿಬೇಕು ತಣ್ಣೀರಲ್ಲಿ ಕುಡಿಬೇಕು ಅನ್ನೋದು ಅವ್ರ ಪ್ರಶ್ನೆ ಗುರುಜಿ. ಅವರು ಡಾಬರ್ ಅನ್ನೋದು ತಗೊಂಡಿದ್ದಾರೆ, ಅದನ್ನ ಬಿಸಿನೀರಲ್ಲಿ ಕುಡಿಬೇಕೋ ತಣ್ಣೀರಲ್ಲಿ ಕುಡಿಬೇಕೋ, ಇದು ಶುದ್ಧ ಜೇನು ಹೌದಾ ಅಲ್ಲ ಅಂತ ಅವರು ತೋರ್ಸ್ಬಿಟ್ಟು ಕೇಳ್ತಾ ಇದ್ದಾರೆ ಗುರುಜಿ. ಯಾವುದೇ ರೀತಿಯಲ್ಲಿ ಬಿಸಿ ನೀರಲ್ಲಿ, ಬಿಸಿ ಹಾಲಲ್ಲಿ ಜೇನುತುಪ್ಪ ಹಾಕಬಾರ್ದು. ಬೆಚ್ಚಗಿರುತ್ತೆ, ಸ್ವಲ್ಪ ಬೆಚ್ಚಗಿರೋದ್ರಲ್ಲಿ ಮತ್ತೆ ನಿಂಬೆ ಸೇರಿಸ್ಕೋದು. ನೀರ್ಗಾದ್ರೆ ನಿಂಬೆ ಸೇರಿಸ್ಕೋಬೇಕು. ಇಲ್ಲ, ಬಿಸಿ ನೀರಲ್ಲಿ ಸೇವನೆ ಮಾಡಬಾರ್ದು. ಹೌದಾ? ಈ ಜೇನುತುಪ್ಪ ಮಾತ್ರ ಬಿಸಿ ನೀರಲ್ಲಿ ಹಾಕಬಾರ್ದು. ಅದು ಗೊತ್ತು. ಮತ್ತೆ ಲೆಮನ್ ಸೇರಿಸ್ಬೇಕು ಅಂತ ಹೇಳ್ತಾರಲ್ಲ? ಲೆಮನ್ ಸೇರಿಸ್ಕೊಳ್ಳಿ, ತೊಂದರೆ ಇಲ್ಲ. ನಾರ್ಮಲ್ ನೀರು ಸೇರಿಸ್ಕೊಳ್ಳಿ, ನಾರ್ಮಲ್ ನೀರಿಗೆನೆ ಲೆಮನ್ ಸ್ವಲ್ಪ, ಇದು ಸ್ವಲ್ಪ ಹಾಕೊಳ್ಳಿ, ತೊಂದರೆ ಇಲ್ಲ. ನೀವು ಯಾವಾಗ ಈ ಜೇನುತುಪ್ಪ ಸೇರಿಸ್ತಾ ಇದ್ರೋ ಅವಾಗ ಬಿಸಿ ಮಾಡಕ್ ಹೋಗ್ಬಿಡಿ ಅಷ್ಟೇ, ನೀರನ್ನು ನಾರ್ಮಲ್ ನೀರೇ ಕುಡಿ. ಲೆಮನ್ ಬೇಕಂದ್ರೆ ಸ್ವಲ್ಪ ಹಾಕೊಳ್ಳುವಾಗ ಅದು ಸ್ವಲ್ಪ ಊರುಬೆಚ್ಚವಾಗಿ ಅದು ಕುಡಿಯಬಹುದು, ಅದು ಬೇರೆ. ಆಯ್ತು ಪ್ರಭುಜಿ, ಅಷ್ಟೇನೆ. ಅದೇ ಜೇನುತುಪ್ಪ ಇದು ಪ್ಯೂರ್ ಅಂತಂದ್ರೆ ನೀವ್ ಹೇಳಿದ್ರಲ್ಲ, ಅದು ತಳದಲ್ಲೇ ಅವಾಗ ಕೂತ್ಕೊಳ್ತೆ, ಸ್ವಲ್ಪ ಒಂದು ಸೆಕೆಂಡ್ ಆದ್ಮೇಲೆ ಅದು ಮಿಂಗಲ್ ಆಗತ್ತೆ ನೀರ್ ಜೊತೆ. ಅದು ನಾವು ಸ್ಪೂನ್ ಅಲ್ಲಿ ಸ್ವಲ್ಪ ಕದಡ್ಬಿಟ್ಟು ಸ್ವಲ್ಪ ನಿಂಬೆ ಸೇರಿಸ್ಕೊತಾ ಇದೀನಿ.
ಅಲ್ಲಪ್ಪ ಓಕೆ ಮೇಡಮ್, ಅದು ನೋಡಿ ನಾ ಹೇಳ್ತೀನಿ. ಗುರುಜಿ ಏನ್ ಹೇಳಿದ್ರು ಅಂದ್ರೆ, ಶುದ್ಧ ಜೇನುತುಪ್ಪ ನೀರಿನ ಮೇಲೆ ತೇಲುತ್ತೆ. ಹೇಗೆ ಹಾಲಿನ ಮೇಲೆ ಕೆನೆ ಇರುತ್ತೆ ಅಲ್ವಾ, ಹಾಗೇನೆ ಶುದ್ಧ ಜೇನು ನೀರಲ್ಲಿ ಹಾಕಿದ ತಕ್ಷಣ ಅದು ಮೇಲ್ಗಡೆ ತೇಲುತ್ತೆ. ಅದು ನನಗ್ ಗೊತ್ತಿರೋ ಹಾಗೆ ಶುದ್ಧ ಜೇನುತುಪ್ಪ ಎಲ್ಲಿ ಸಿಗುತ್ತೆ ಅಂತ ಅಂದ್ರೆ, ಕೋಸ್ಟಲ್ ಏರಿಯಾ ಇರುತ್ತಲ್ಲ, ಈ ಸಮುದ್ರ ತೀರದಲ್ಲಿ, ಮತ್ತೆ ಹಾಗೇನೆ ಇದು ಮಲೆನಾಡ್ ಸೈಡ್ ಅಲ್ಲಿ ಎಲ್ಲಿ ಜಾಸ್ತಿ ಇದು ಕಾಡು ಇರುತ್ತಲ್ಲ, ಅಲ್ಲಿ ತುಂಬಾ ಚೆನ್ನಾಗಿ ಜೇನುತುಪ್ಪ ಸಿಗುತ್ತೆ. ಯಾರಾದ್ರೂ ಈ ಸೌತ್ ಕೆನರಾ ಸೈಡ್ ಹೋದ್ರೆ ಅಲ್ಲಿ ತಗೊಂಡ್ ಬನ್ನಿ, ಅಲ್ಲಿ ತುಂಬಾ ಒಳ್ಳೆ ಶುದ್ಧ ಜೇನ್ ಸಿಗುತ್ತೆ. ಮನೆಯಲ್ಲೇ ಜೇನುತುಪ್ಪನ ಅಂದ್ರೆ ಗೂಡುಗಳನ್ನ ಕಟ್ಟಿ ಮಾಡ್ತಾರೆ, ಶುದ್ಧ ಜೇನುತುಪ್ಪ ಆ ಸೈಡ್ ಸಿಗುತ್ತೆ. ಯಾರಿಗಾದ್ರೂ ಬೇಕಾದ್ರೆ ನಿಜವಾಗ್ಲೂ ಅಂಗಡಿಗಳಲ್ಲೆಲ್ಲ ಸಿಗೋದು ಎಲ್ಲ ಡಮ್ಮಿ, ಅದು ಸುಮ್ನೆ, ಅದು ಯಾವ್ದು ಶುದ್ಧ ಇರೋದಿಲ್ಲ. ಶುದ್ಧ ಜೇನುತುಪ್ಪ ಅದಕ್ಕೋಸ್ಕರನೇ ಅದು ಒಂದು ಕೃಷಿ ಮಾಡ್ತಾರೆ, ಮನೆಯಲ್ಲೇನೆ ಕೃಷಿ ಮಾಡ್ತಾರೆ, ಅಲ್ಲಿ ತಗೊಳ್ಳಿ. ಜಾಸ್ತಿ ನನಗೆ ಗೊತ್ತಿರೋ ಹಾಗೆ ಕೋಸ್ಟಲ್ ಏರಿಯಾ ಮತ್ತೆ ಇದು ಮಲೆನಾಡ್ ಸೈಡ್ ಅಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ. ಮಲೆನಾಡು ಅಂತಂದ್ರೆ ಈ ಹಾಸನ ಸೈಡು ಮತ್ತೆ ಈ ಶಿವಮೊಗ್ಗ ಸೈಡು ತುಂಬಾ ಒಳ್ಳೆ ಜೇನುತುಪ್ಪ ಸಿಗುತ್ತೆ. ಅದನ್ನ ತಗೊಳ್ಳಿ. ಈ ಅಂಗಡಿಗಳಲ್ಲಿ ಸಿಗೋದು ಚೆನ್ನಾಗಿ ಸಿಗೋದಿಲ್ಲ ಅಂತ ನಾನ್ ಹೇಳಿಕ್ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಮಾಸ್ಟರ್. ಪದ್ಮಿನಿ ಮೇಡಮ್ ಮಾತಾಡಿ. ಮಾತಾಡಿ. ನಮಸ್ತೆ ಮಾಸ್ಟರ್. ನಮಸ್ತೆ ದೀಪಾ ಮೇಡಮ್. ನಮಸ್ತೆ. ಮಾಸ್ಟರ್, ನಾನು ಒಂದು ಕೇಳಲಿಕ್ಕೆ ಅದೇ ಜೇನುತುಪ್ಪದ ಬಗ್ಗೆನೆ, ಮತ್ತೆ ಮಿಕ್ಕಿದ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿತ್ತು ಮಾಸ್ಟರ್. ಜೇನುತುಪ್ಪದ ಬಗ್ಗೆ ಕೇಳೋದಕ್ಕೆ, ಅದೇ ಈಗ ದೀಪಾ ಮೇಡಮ್ ಕೂಡ ಹೇಳಿದ್ರು, ಅದೇ ಜೇನು ಹಾಗೆ ಕಿತ್ತು ಇದ್ ಮಾಡ್ತಾರಲ್ಲ ಅಂತ. ಇಲ್ಲೇ ನಾವು ಬೆಂಗಳೂರಲ್ಲೇನೆ ಮನೆ ಹತ್ರ ಕಟ್ಟಿದಾಗ ತಗೊಂಡಿದ್ದಿತ್ತು. ಅದು ಹಳೇದಾದಷ್ಟು ಲೇಯರ್ ಸಕ್ಕರೆ ತರ ಲೇಯರ್ ಕಟ್ಟತ್ತಾ ಮಾಸ್ಟರ್? ಅದೊಂದು ಕ್ಲಾರಿಫಿಕೇಶನ್ ಬೇಕಿತ್ತು ನನಗೆ. ಏನಮ್ಮ ಅರ್ಥ ಆಗಿಲ್ಲ ಮಾಸ್ಟರ್, ಈಗ ಅದೇ ಜೇನ್ ಕಿತ್ತು ಬೆಂಗಳೂರಲ್ಲೇ, ನಾನಿರೋದು ಬೆಂಗಳೂರಲ್ಲೇ ಕೂಡ, ಜೇನ್ ಕಿತ್ತು ಅವರು ಇದ್ ಮಾಡ್ತಾರೆ ನೋಡಿ, ಅಷ್ಟು ಜೇನ್ ಎಲ್ಲಿ ತಗೊಂಡ್ ಹೋಗ್ತಾರೆ ಬೇಕಾ ಅಂತ ಕೇಳಿದಾಗ ತಗೊಂಡಿದ್ದೆ. ಈಗ ನೀವ್ ಹೇಳಿದ್ರಿ ಶುದ್ಧ ಜೇನು ಎಷ್ಟು ವರ್ಷ ಇಟ್ರು ಏನು ಆಗಲ್ಲ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು, ಅದನ್ನ ಬಳಸ್ಕೋಬೋದಾ ಅನ್ನೋದು ಒಂದು ಕ್ಲಾರಿಟಿ ಸಿಕ್ತು ನನ್ಗೀಗ. ಚೆಲ್ ಬಿಡ್ಬೇಕಾ ಏನಂತಿತ್ತು, ಬಳಸ್ಬೋದು ಅಂತ. ಬಟ್ ಅದು ಸಕ್ಕರೆ ತರ ಲೇಯರ್ ಕಟ್ಟತ್ತಾ ಅನ್ನೋದು ಗೊತ್ತಾಗ್ಬೇಕಾಗಿತ್ತು ಮಾಸ್ಟರ್ ನಮ್ಗೆ, ತುಂಬಾ ತಿಂಗಳಲ್ಲಿ ಇಟ್ರೆ. ಇಲ್ಲ ಅದು ಅಂದ್ರೆ ಒಂದು ಡೀಪ್ ಫ್ರಿಜ್ ಅಲ್ಲಿ ಇದ್ರು, ಇಲ್ಲಾಂದ್ರೆ ಜಾಸ್ತಿ ದಿವಸ ತಂಪು ವಾತಾವರಣ ಇದ್ರೆ ಅದು ಗಟ್ಟಿ ಆಗತ್ತೆ. ಓಕೆ, ಹಾ ಗಟ್ಟಿ ಆಗಿದ್ರು ಅದೇನ್ ತೊಂದರೆ ಇಲ್ಲ. ಆದ್ರೆ ಅದು ಶುದ್ಧ ಅಶುದ್ಧ ಅನ್ನೋದು ತಿಳ್ಕೊಬೇಕಾದ್ರೆ ನಾನು ಹೇಳಿರುವಂತ ಪದ್ಧತಿಗಳು ಪಾಲನೆ ಮಾಡಿ. ಅದು ಈಗ ಮಾಡ್ತೀನಿ, ಚೆಕ್ ಮಾಡ್ತೀನಿ ಮಾಸ್ಟರ್, ಅದನ್ನ ಚೆಕ್ ಮಾಡ್ತೀನಿ. ಅದು ಮೇಲ್ಗಡೆ ಒಂಥರ ಈ ಸಕ್ಕರೆ ತರ ಲೇಯರ್ ಕಟ್ಟಿದೆ, ನೀವ್ ಹೇಳಿದ್ಮೇಲೆ ಅದನ್ನ ತೆಗೆದು ಈಗ. ಅದೇ ತರ ಅದನ್ನು ಒಂಥರ ಗ್ಲೂಕೋಜೆ ಅಲ್ವಾ, ಅದರಲ್ಲಿ ಗ್ಲೂಕೋಜೆ ಇರೋದು. ಅದು ಸಕ್ಕರೆ ತರನೇ ಕಾಣಿಸ್ತದೆ. ಒಂದು ಗಟ್ಟಿ ಆಗ್ತದಲ್ಲ, ಗಟ್ಟಿ ಆಗುವಾಗ ಸಕ್ಕರೆ ತರನೇ ಮೇಲೆ ಕಾಣಿಸ್ತಾ ಇರ್ತದೆ, ಅದೇನ್ ತೊಂದರೆ ಇಲ್ಲ. ಬಟ್ ಆದ್ರೆ ಅದು ಕರೆಕ್ಟಾ ಇಲ್ಲ, ಶುದ್ಧ ಅಶುದ್ಧ ಅನ್ನೋದು ನೀವು ತಿಳ್ಕೊಬೇಕು. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಾನು ಕೂಡ ನಮ್ಮನೇಲಿ ಒರಿಜಿನಲ್ ಇದೆ ಅಂತ ತಿಳ್ಕೊಂಡು ಸುಮ್ನೆ ಇದ್ದೆ. ಇವಾಗ ಈ ಟಾಪಿಕ್ ಬಂದಾಗ ನೋಡಿ, ಪ್ರಯೋಗ ನಾನು ಇಲ್ಲೇ ತೋರಿಸ್ತೀನಿ ನೋಡಿ. ಹಾಕಿದ ತಕ್ಷಣ ಅದು ತೇಲ್ತಾ ಇಲ್ಲ, ಅದು ಹೋಗಿ ತಳಕ್ಕೆ ಕೂತಿದೆ. ಹಾಗಾಗಿ ನನ್ ಮನೇಲಿ ಇರೋದು ಕೂಡ ಶುದ್ಧ ಜೇನುತುಪ್ಪ ಅಂತ ಅರ್ಥ ಆಯ್ತು. ಇನ್ನು 2-3 ಪ್ರಯೋಗಗಳು ಮಾಡಿಮ್ಮ. ಹೇಳಿದ್ವಲ್ಲ ಈಗ, ನಾಯಿಕ್ ಹಾಕೋದು, ಹಾಲಲ್ಲಿ ಹಾಕೋದು, ಇವೆಲ್ಲ ಸ್ವಲ್ಪ ಪ್ರಯೋಗಗಳು ಮಾಡಿ. ದೀಪ ಕಡ್ಡಿ ಅದೊಂದು ಮಾಡಿ. ಓಕೆ, ಇವೆಲ್ಲ ಪ್ರಯೋಗಗಳು ಮಾಡಿ ನೋಡಿ. ಹೌದು ಗುರುಜಿ, ನಿಜ. ಒಂದು 4-5 ಪ್ರಯೋಗಗಳು ಹೇಳಿದಲ್ಲ, 1, 2, 3, 4 ಹೇಳಿದ್ವಿ. 4, 5 ಹೇಳಿದ್ವಿ. 5 ಹೇಳಿದ್ವಿ ಅಂದ್ರೆ ಇದು ಸೊಳ್ಳೆ ಆದ್ಮೇಲೆ ವಾಲೋದು, ಮತ್ತೆ ಅಲ್ಲಿಂದ ಆಚೆ ಕಡೆ ಹೋಗಿ ಪ್ರಯತ್ನ ಮಾಡುವಾಗ ಸತ್ತೋದ್ರೆ ಅವಾಗ ಅದು ಅಶುದ್ಧ ಜೇನುತುಪ್ಪ ಅಂತ ಹೇಳ್ತಾರೆ. ಓಕೆ ಗುರುಜಿ. ಮೇಡಮ್, ಶನಿವಾರದ್ದು ವಿಶೇಷ ಕಾರ್ಯಕ್ರಮದ್ದು ಹಂಗೆ ಹೇಳ್ಬಿಡಿ. ಹಾ ಮೇಡಮ್, ಹೇಳ್ತೀನಿ. ಇನ್ನೊಂದು ವಿಷಯ ಹೇಳಿಕ್ಕೂ ಇದೆ. ಆಯ್ತಾ ಮೇಡಮ್, ನಿಮ್ದು ಮುಗೀತಾ ಅದು? ಓಕೆ ಮಾಸ್ಟರ್ಸ್, ಶನಿವಾರದ ವಿಶೇಷ ಕಾರ್ಯಕ್ರಮಕ್ಕೆ ಯಾರಾದ್ರೂ ಏನಾದ್ರೂ ಪಾರ್ಟಿಸಿಪೇಟ್ ಮಾಡೋರಿದ್ರೆ, ಏನಾದ್ರೂ ನಿಮ್ಮ ಒಂದು ಪ್ರತಿಭೆಯನ್ನ ತೋರ್ಸೋರಿದ್ರೆ, ದಯವಿಟ್ಟು ಅಶ್ವಿನಿ ಮೇಡಮ್ ಅಥವಾ ನನಗೆ ಅಥವಾ ನಂದಿನಿ ಮೇಡಮ್ ಯಾರಿಗಾದ್ರೂ ಹೆಸರು ಕೊಡಿ. ಮತ್ತೆ ಇನ್ನೊಂದು, ಗುರುಜಿ ಇವತ್ತು ಲಾಸ್ಟ್ ಚಾನ್ಸ್ ಅಂತ ಹೇಳಿದಾರೆ. ಸೆಪ್ಟೆಂಬರ್ಗೆ ಮಾಸ್ಟರ್ಸ್ ಯಾರಾದ್ರೂ ಆಗಿ ನೀವು ನಿಮ್ಮ ಒಂದು ಕಾನ್ಸೆಪ್ಟ್ ಅನ್ನ ಕೊಟ್ಟು ಹೇಳೋದೇನಾದ್ರೂ ಇದ್ರೆ ದಯವಿಟ್ಟು ಇವತ್ ಲಾಸ್ಟ್. ಯಾಕಂದ್ರೆ ಗುರುಜಿ ಫೈನಲ್ ಮಾಡ್ತಾರೆ ಇವತ್ತು ಸಿಲೆಬಸ್ ಅನ್ನ. ಸೆಪ್ಟೆಂಬರ್ ಮಂತ್ಗೆ ನೀವ್ ಏನಾದ್ರೂ ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕು, ಅಥವಾ ಏನಾದ್ರೂ ಒಂದು ಜ್ಞಾನ ಹಂಚ್ಬೇಕು,
ಅನ್ನೋದು ಏನಾದ್ರು ಇದ್ರೆ ದಯವಿಟ್ಟುನು ನೀವು ಹೆಸರನ್ನ ಕೊಡಿ. ಯಾಕಂತ ಅಂದ್ರೆ ಅದನ್ನ ಈಗ ನಮ್ಗೆ ದಿನ ಹೇಗೆ ಮಾಸ್ಟರ್ಸ್ ಬಂದು ಕ್ಲಾಸ್ ಅನ್ನ ಕೊಡ್ತಾರಲ್ಲ ಹಾಗೆ ನಿಮ್ಗೆ ಕೊಡ್ಲಿಕ್ಕೆ ಒಂದು ಅವಕಾಶವನ್ನ ಗುರುಜಿ ಕೊಟ್ಟಿದ್ದಾರೆ. ದಯವಿಟ್ಟು ಯಾರಾದ್ರೂ ಕೊಡೋರಿದ್ರೆ ಮಧ್ಯಾಹ್ನ ಒಂದು 12 ಗಂಟೆ ಒಳಗಡೆ ಕೊಟ್ಬಿಡಿ, ಯಾಕಂದ್ರೆ ಅದು ಫೈನಲೈಸ್ ಆಗ್ಬೇಕಲ್ಲ. ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಮತ್ತೆ ಹೆಸರು ಶನಿವಾರದ ವಿಶೇಷ ಸಂಚಿಕೆಗೆ ಏನಾದ್ರೂ ಕೊಡೋದಿದ್ರೆ ಈಗ್ಲೇ ಹೆಸರು ಕೊಡಿ, ನಾನು ಬರ್ಕೊಂತೀನಿ. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಗುರುಜಿ. ಹಲೋ ಗಂಗಾ ಅಕ್ಕ ಮಾತಾಡಿ. ಹಲೋ, ಹಾ ಹೇಳಿ ಅಮ್ಮ. ಒಂದು ನಾಳಿನ ಕಾರ್ಯಕ್ರಮಕ್ಕೆ ಸ್ವಸ್ಥರಿಗೆ ಚಿಕಿತ್ಸೆ ಬೇಕೆ ಅನ್ನುವಂತ ಬಗ್ಗೆ ಹೇಳ್ತೀನಂತೆ. ಏನಮ್ಮ ಇನ್ನೊಂದ್ಸರಿ ಹೇಳಿ. ಸ್ವಸ್ಥರಿಗೆ ಅಂದ್ರೆ ಆರೋಗ್ಯವಂತರಾಗಿದ್ದವ್ರಿಗೆ ಕೂಡ ಚಿಕಿತ್ಸೆ ಬೇಕಾ? ಹಾ ಸರಿ ಅಮ್ಮ, ಆಯ್ತು. ಓಕೆ. ಸ್ವಸ್ಥರಿಗೆ ಹಾ. ಸ್ವಸ್ಥರಿಗೆ ಚಿಕಿತ್ಸೆ ಬೇಕೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಸರಿ ಅಮ್ಮ, ಆಯ್ತು. ಓಕೆ, ಥ್ಯಾಂಕ್ಸ್ ಅಮ್ಮ. ಉಮಾ ಕುಲಕರ್ಣಿ. ಓಕೆ ಅಕ್ಕ. ಓಕೆ ಮಾ. ಗಂಗಕ್ಕ ಮಾತಾಡಿ. ಪರವಾಗಿಲ್ಲ, ಯಾಕಂದ್ರೆ ನಾವು ಭಗವದ್ಗೀತೆಗೆ ಅಕ್ಕ ಅಣ್ಣ ಅಂತಾನೆ ಹೇಳ್ತೀವಲ್ಲ, ಅಸಹಜ ಎಲ್ಲರಿಗೂ ಕೂಡ ರೂಢದಲ್ಲಿ ಬಂದ್ಬಿಟ್ಟು ಅಮ್ಮ ಗಂಗಾಕ್ಕನ್ ಕರೆದ್ನೆಲ್ಲ ಸಡನ್ ಆಗಿ ಅದು ಬಂದ್ಬಿಡ್ತು ಅಮ್ಮ. ಗಂಗಾಕ್ಕ ಮಾತಾಡಿ. ಬಹಳ ತುಂಬಾ ದಿನದ ನಂತರ ಗಂಗಾಕ್ಕ ಅವ್ರು ನೋಡ್ತಾ ಇದೀವಿ. ಸ್ವಾಗತ ಗಂಗಾಕ್ಕ ನಿಮ್ಗೆ. ಹೇಳಿ ನಿಮ್ಮ ಅನುಭವವನ್ನು ಶೇರ್ ಮಾಡಿ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಿಮಗೂ ನಮಸ್ಕಾರ. ನಾನು ಸರ್ ಇವತ್ತು ಬೆಳಗ್ಗೆ ನಾನು ಬಂದಾಗ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಿದ್ರು, ಮತ್ತೆ ಕರ್ಮಸ್ಗಳ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಿದ್ರು. ನಾನು ಕೇಳ್ತಾ ಇದ್ದೆ, ತುಂಬಾ ಖುಷಿ ಆಯ್ತು. ನಾನು ಈಗ ದೀಪಾ ಮೇಡಮ್ ನಿಮ್ಮ ಹತ್ರನೇ ಮಾತಾಡ್ಬೇಕಂತ ಹೇಳಿ ಅವಾಗ್ಲೇನೆ ಹ್ಯಾಂಡ್ ಮಾಡ್ದೆ, ಟೈಮ್ ಆಯ್ತು, ಸುಮ್ನೆ ಅದೇ. ಏನಿಲ್ಲ, ನೀವು ಅವ್ರ ಬಗ್ಗೆ ಹೇಳ್ತಾ ಇದ್ದಿದ್ರಲ್ಲ, ಅಲ್ಲಿ ನಾವು ಕರ್ಮಸ್ಗಳನ್ನ ತುಂಬಾ ಚೆನ್ನಾಗಿ ಸರ್ ಹೇಳ್ತಾ ಇದಾರೆ. ನೀವು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಏನಾಗ್ತಾ ಇದೆ ಅಂದ್ರೆ ಕರ್ಮಸ್ಗಳನ್ನ ನಾವು ಯಾವ ರೀತಿಯಾಗಿ ತಗೋತಾ ಇರ್ತೀವಿ ಅಂತ ಅನ್ನೋದು ನೀವು ಯಾರಿಗಾದ್ರೂ ತುಂಬಾನೇ ಕನೆಕ್ಟ್ ಆಗ್ತಾ ಹೋಗ್ಬಿಟ್ರಿ. ಅವರ ಸಮಸ್ಯೆಗಳನ್ನ ಕೇಳ್ರಿ, ನಿಮ್ಗೆ ಏನು ಪ್ರಾಬ್ಲಮ್ಸ್ಗೆ ಅವ್ರಿಗೆ ಏನ್ ಸೊಲ್ಯೂಷನ್ ಮಾಡ್ಲಿಕ್ಕೆ ಆಗ್ತದಲ್ಲ ನಿಮ್ಮ ಹತ್ರ ಸಾಧ್ಯವಾದ್ರೆ ಮಾಡ್ರಿ. ಕನೆಕ್ಟ್ ಆಗ್ಬೇಡ್ರಿ, ನೀವು ಅವರ ಸಮಸ್ಯೆಗಳಿಗೆ ನೀವು ಕನೆಕ್ಟ್ ಆಗ್ಬೇಡ್ರಿ. ಯಾಕೆ ಅಂತ ಅಂದ್ರೆ ಒಬ್ಬರ ಸಬ್ ಕಾನ್ಶಿಯಸ್ ಇನ್ನೊಬ್ಬರ ಸಬ್ ಕಾನ್ಶಿಯಸ್ ಜೊತೆ ತುಂಬಾನೇ ಕನೆಕ್ಷನ್ ಅನ್ನ ಇಟ್ಟಿರ್ತದದು. ನೀವು ಅವರ ಒಂದು ಸಮಸ್ಯೆಗೆ ನೀವು ಕನೆಕ್ಟ್ ಆದ್ರಿ ಅಂದ್ರೆ ನಿಧಾನಕ್ಕೆ ಆ ಸಮಸ್ಯೆಗಳು ನಿಮ್ಗೆ ಸ್ಟಾರ್ಟ್ ಆಗ್ತದೆ. ಯಾಕೆ ಅಂದ್ರೆ ಅದು ನಿಮ್ಮ ಜೊತೆಯಲ್ಲಿ ಆ ಕನೆಕ್ಷನ್ ಸ್ಟಾರ್ಟ್ ಆಗ್ಬಿಡ್ತದೆ. ಅದಕ್ಕಾಗ್ಲೇ ನಾವು ಕರ್ಮಾಸ್ಗಳನ್ನ ಹೇಳ್ಕೊಡೋದು ಅಂತ ಅಂದ್ರೆ ಇದೇನೆ ನಾವು ಕರ್ಮಾಸ್ಗಳನ್ನ ಇಲ್ಲಿ ಹೇಳ್ಕೊಳ್ತಾ ಇರೋದು. ಯಾಕೆ ನಾವು ಕೆಲವೊಂದು ಸಮಸ್ಯೆಗಳಲ್ಲಿ ನಾವು ಅವರಿಗೆ ಸಹಾಯವನ್ನ ಮಾಡಬಹುದು, ನಮ್ಮ ಹತ್ರ ಆಗಿದ್ದನ್ನ ಮಾಡ್ಕೊಡ್ಬಹುದು. ಬಿಟ್ರೆ ಅವರ ಸಮಸ್ಯೆ ನನ್ನ ಸಮಸ್ಯೆ ಅಥವಾ ನಮ್ಮ ಫೀಲಿಂಗ್ಸ್ ಜೊತೆ ನಾವು ಕನೆಕ್ಟ್ ಆಗ್ಬಾರ್ದು. ಅವರ ಫೀಲಿಂಗ್ಸ್ ಏನಿದೆಯಲ್ಲ ಆ ಫೀಲಿಂಗ್ಸ್ ಜೊತೆ ನಾವು ಕನೆಕ್ಟ್ ಆಗ್ಬಾರ್ದು. ಇದನ್ನೇ ನಾನು ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ದೆ. ತುಂಬಾ ಸಮಸ್ಯೆಗಳು ಪ್ರಾರಂಭವಾಗೋದೇ ಇಲ್ಲಿಂದ ಪ್ರಾರಂಭವಾಗ್ತಾ ಇರ್ತದೆ. ಅದಕ್ಕೆ ನಾನು ನಿಮ್ಗೆ ಇದನ್ನ ಹೇಳ್ಬೇಕು ಉದ್ದೇಶ ಪೂರ್ವಕವಾಗಿ ಅಂತಾನೆ ನಾನು ಹ್ಯಾಂಡ್ ರೈಸ್ ಮಾಡಿದ್ದೆ. ಓಕೆ, ಥ್ಯಾಂಕ್ ಯು ಅವಕಾಶಕ್ಕೆ. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿರುವಂತ ಒಂದು ಸಂದೇಶ ಕೊಟ್ಟಿದ್ದೀರಾ. ಥ್ಯಾಂಕ್ಸ್ ಅಕ್ಕ. ಮಾತಾಡಿ. ಕೊನೆ ಪ್ರಶ್ನೆ ಸ್ವಾಮಿದೆ. ಸ್ವಾಮಿ ಸರ್ ಮಾತಾಡಿ. ನಮಸ್ಕಾರ ಸರ್. ಸರ್ ಹಲೋ, ಹೇಳಿ. ಹಾ ಸರ್, ನಮ್ಮ ಮನೇಲಿ ಹಳೆ ಜೇನುತುಪ್ಪ ಇತ್ತು ಸರ್, ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟಿದ್ರು. ಅದು ನ್ಯಾಚುರಲ್ ಆಗಿ ಇರೋದು ಕಿತ್ಕೊಂಬಂದಿರೋದೆ ಜೇನುತುಪ್ಪ ಅದು. ಬಟ್ ಅದು ತಳಕ್ ಹೋಗಿ ಕೂತ್ಕೊಂಡ್ ಸರ್, ಅದನ್ನ ನೋಡ್ತಾ ಕಾಣ್ತಾ ಇದೆ, ಕರಗ್ತಾ ಇದೆ. ಬತ್ತು ಕೋಲ್ಡ್ ನೀರೆಲ್ಲ ಹಾಕಿದೀನಿ, ಮಾಮೂಲಿ ನ್ಯಾಚುರಲ್ ನೀರಲ್ಲಿ ತಳದಾಗ ಕುಂತಿದೆ, ಕರಗ್ತಾ ಇದೆ ಮತ್ತೆ ನೀರೆಲ್ಲ ಅದು. ಕರಗಕ್ಕಾಗಲ್ಲ ಅದು. ಹೌದು ಸರ್, ಈ ತರ ಆಯ್ತಲ್ಲ. ನಾನು ಅದಕ್ಕೆ ಫ್ರಿಡ್ಜ್ ಅಲ್ಲಿ ಇತ್ತು ಸರ್, ಜಾಸ್ತಿ ಸುಮಾರು ಒಂದ್ 2 ತಿಂಗಳ ಮೇಲೆ ಫ್ರಿಡ್ಜ್ ಅಲ್ಲಿ ಇದೆ ಅದು. ಗಾಜು ಡಬ್ಬೆಯಲ್ಲಿ ಇಟ್ಬಿಟ್ರೆ ಫ್ರಿಡ್ಜ್ ಅಲ್ಲಿ ಏನ್ ಬೇಕಾಗಿಲ್ಲ, ಹಾಗೆ ಇಡ್ಬೋದು, ಏನಾಗಲ್ಲ. ಹಾ ಸರ್, ಹಾ ಸರ್, ಗಟ್ಟಿ ಆಗ್ಬಿಟ್ಟಿತ್ತು. ಏಟು ತುಪ್ಪ, ಈ ಜೇನುತುಪ್ಪ ಗಾಜು ಡಬ್ಬೆಯಲ್ಲಿ ಹಾಕಿಟ್ರೆ ಎಷ್ಟು ವರ್ಷದ ಹಂಗೆ ಇರ್ತದೆ, ಏನು ಆಗಲ್ಲ ಅದಕ್ಕೆ. ಓಕೆ ಓಕೆ ಓಕೆ. ಅದು ಸರ್ ಗಟ್ಟಿ ಆಗಿರೋದ್ರಿಂದ, ಅದು ವೇಟ್ ಆಗಿರೋದ್ರಿಂದ ನೀರು ಒಳಗಡೆ ಹೋಗಿದೆ ಅನ್ಸುತ್ತೆ. ಸ್ವಲ್ಪ ಸೂರ್ಯರಶ್ಮಿಗೆ ಇಟ್ಬಿಡಿ, ಇಲ್ಲಾಂದ್ರೆ ಸ್ವಲ್ಪ ಬಿಸಿಗೆ ತೋರಿಸಿ ಅದು ಎಲ್ಲ ಕರಗೋಗ್ತದೆ, ಆಮೇಲೆ ಉಪಯೋಗಿಸ್ತೀನಿ, ಅದು ಚೆನ್ನಾಗಿರ್ತದೆ. ನಾನು ಅಷ್ಟು ಬಿಸಿನೀರಲ್ಲಿ ತಗೊಂತಾ ಇರೋ ಸರ್, ಈಗ ಹೇಳಿದ್ಮೇಲೆ ಗೊತ್ತಾಯ್ತು ಅದು. ಬಿಸಿನೀರು ತಗೋಬಾರ್ದು. ಜೇನುತುಪ್ಪ 11 ಇದೆಲ್ಲ ಇತ್ತಲ್ಲ, ಬಿಸಿನೀರು ತಗೊಂತಾ ಇದ್ದೆ. ಬಿಸಿ ಹಾಲು ಬಿಸಿ ನೀರಿಗೆ ಹಾಕ್ಬಾರ್ದು. ಓಕೆ ಓಕೆ ಸರ್, ಇವತ್ತು ಗೊತ್ತಾಯ್ತು ಅದು ಬೇಡ ಅಂತ ಗೊತ್ತಾಯ್ತು. ಬಟ್ ಇದು ತಲೆ ಕೂದಲು ವೈಟ್ ಆಗೋದು ಕಪ್ಪರೋದಕ್ಕೆ ನಮ್ಮ ಇದ್ರಲ್ಲಿ ಯಾವ್ದಾರ ಇದೆಯಾ ಸರ್? ನ್ಯಾಚುರಲ್ ಅಲ್ಲ, ಕೂದಲು ಹೋಗ್ತಾ ಇದ್ರಣ್ಣ, ಅಲ್ಲ ವೈಟ್ ಬರ್ತಾ ಇರೋದಕ್ಕೆ ಕಪ್ಪಾಗೋದಕ್ಕೆ ಏನಾರ ಬೇರೆ ಏನಾರ? ಅದು ಜನರಲಿ ನಾವು ಏನಂದ್ರೆ ಒಂದು ಪ್ರಾಣ ಮುದ್ರೆ ಮತ್ತೆ ಇದು ಪೃಥ್ವಿ ಮುದ್ರ ಮಾಡ್ಸಕ್ ಹೇಳ್ತೀವಿ ಒಂದು. ಓಕೆ ಸರ್. ಎರಡನೇದೇನಂದ್ರೆ ಈ
ತಲಾ ಕೂದಲು, ಈ ಕೂದಲು ಅನ್ನೋದು ಹೇಗಂದ್ರೆ ಒಂದು ಪ್ರೋಟೀನ್, ನಮ್ಮ ದೇಹದಲ್ಲಿ ಪ್ರೋಟೀನ್ ಸರಿಯಾದ ರೀತಿಯಲ್ಲಿ ಇದ್ರೆ ತೊಂದರೆ ಆಗಲ್ಲ. ಇನ್ನು ಸ್ವಲ್ಪ ಇದು, ಆಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ಅದೊಂದು ಪ್ರಾಬ್ಲಮ್. ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆಲ್ಲ ಅದೊಂದು ಕಾರಣ ನಿಮಗೆ. ಅದನ್ನು ಸ್ವಲ್ಪ ಚೆನ್ನಾಗಿ ಇಟ್ಕೋಬೇಕು. ಆಮೇಲೆ ನಿಮ್ಗೆ ಆದಷ್ಟು ಮೂತ್ರ ಚಿಕಿತ್ಸೆ ಮಾಡ್ಕೊತಾ ಇದ್ರೆ ಸ್ವಲ್ಪ ಚೆನ್ನಾಗಿ ಆಗ್ತದೆ. ನಮ್ಮ ದೇಹದಲ್ಲಿ ಮೂತ್ರ ಚಿಕಿತ್ಸೆಯಿಂದನೂ ಸ್ವಲ್ಪ ಕೂದಲು ಹೋಗೋದು ನಿಲ್ಲಿಸೋದು, ಮತ್ತೆ ಡ್ಯಾಂಡ್ರಫ್ ಕಡಿಮೆ ಆಗೋದು, ಸ್ವಲ್ಪ ವೈಟ್ ಆಗೋದು ಕಡಿಮೆ ಆಗೋದು. ಸೊ ಪ್ರಧಾನವಾಗಿ ನಿಮ್ಗೆ ಪೃಥ್ವಿ ಮುದ್ರೆ ತುಂಬಾ ಸಹಾಯ ಮಾಡುತ್ತೆ. ಸಣ್ಣ ವಯಸ್ಸಲ್ಲಿ ಯಾರಿಗಾದ್ರೂ ಕೂದಲು ವೈಟ್ ಆಗ್ತಾ ಇದ್ರೆ ನಿಂತು ಹೋಗ್ತದೆ ಪೃಥ್ವಿ ಮುದ್ರ ಮಾಡ್ತಾ ಇದ್ರೆ. ನಮ್ಗಲ್ಲೇ 45 ಸರ್, 45 ಏಜ್ ಅಂದ್ರೆ ಏಜ್ ಮೇಲೆ ಸ್ವಲ್ಪ ತಡೆಗಟ್ಟು ಮಾಡ್ಬೋದು, ಮತ್ತೆ ಪೂರ್ತಿ ಚೇಂಜ್ ಮಾಡಕ್ಕಾಗಲ್ಲ. ಸರ್ ನಾನು ಕೆಮಿಕಲ್ ಇರೋದು ಯಾವ್ದು ಬೇಡ ಅಂತ. ಕೆಮಿಕಲ್ ಇರೋದು ಬೇಡ, ನೀವು ಇದು ಮಾಡಿ, ಯಾವುದು ಆಯುರ್ವೇದ ಅಲ್ಲಿ ಸಿಗತ್ತೆ, ಆಯುರ್ವೇದ ಸ್ಟೋರ್ಗೆ ಹೋಗಿ, ಇಲ್ಲ ಹೋಮಿಯೋಪತಿ ಸ್ಟೋರ್ಗೆ ಹೋಗಿ. ಈ ಎರಡರಲ್ಲಿ ನಿಮ್ಗೆ ನ್ಯಾಚುರಲ್ ಹೇರ್ ಡೈ ಸಿಗತ್ತೆ, ಅದು ಮಾತ್ರ ಉಪಯೋಗಿಸ್ಕೊಳ್ಳಿ ಸಾಕು. ಮತ್ತೆ ಮೊನ್ನೆಯಿಂದ ಈ ಬ್ಯಾಕ್ ಸೈಡ್ ಸರ್, ಈ ಬುರುಡೆ ಸ್ವಲ್ಪ ಯಾಕೆ ಊತ ಬರ್ತದೆ ಸರ್, ಏನಂತ ಗೊತ್ತಾಗ್ತಿಲ್ಲ. ಡಾಕ್ಟರ್ ಇನ್ನ ತೋರಿಸಿಲ್ಲ. ಯಾಕೆ ಊತಗಲೆಲ್ಲ ಇದಕ್ಕೆ ಕಾರಣ ನೀರಾಂಶ ಸ್ವಲ್ಪ ಆ ಕಡೆ ನೀರಾಂಶ ಸ್ವಲ್ಪ ಸೇರ್ಕೊಂತದೆ ಅಷ್ಟೇ. ನೀರಾಂಶ ಹೆಚ್ಚಾಗಿ ಸೇರ್ಕೊಂಡ ಕಾರಣ ಈಗ ಹೇಳಿದಲ್ಲ, ಈ ಸೋಡಿಯಂ ಕ್ಲೋರೈಡ್ ಹೆಚ್ಚಾಗಿ ಉಪ್ಪಾಂಶ ಹೆಚ್ಚಾಗೋದು, ಇದೆಲ್ಲ ಸ್ವಲ್ಪ ನೀವು ಇದು ಮಾಡ್ಕೊಳ್ಳಿ. ಯಾವ್ದು ನೀವು ಮೂತ್ರ ಚಿಕಿತ್ಸೆ ಮಾಡ್ತಾ ಇದ್ದೀರಾ ಆಲ್ರೆಡಿ? ಇಲ್ಲ ಸರ್, ರಿಪೋರ್ಟ್ ಇನ್ನು ಅದೇನೋ ಸ್ವಲ್ಪ ಇದು ಪಸ್ ಇದೆ ಅಂತ ಹೇಳಿ ಸರ್ ಯೂರಿನಲ್ಲಿ. ಅದಕ್ಕೆ ಹೆಂಗ್ ಮಾಡೋದು ಅಂತ ನಿಮ್ಗೆ ಕೇಳೋಣ ಅಂತಿದೆ ಕ್ವಶನ್ ಅದು. ಪಸ್ ಎಷ್ಟಿದೆ, ಜಾಸ್ತಿ ಇದೆಯಾ ಅಂತನಾ? ಎಷ್ಟು ಗೊತ್ತಾಯಿಲ್ಲ ಸರ್, ಸ್ವಲ್ಪ ಇದೆ ಅಂತ ಹೇಳಿದ್ರು. ಟ್ಯಾಬ್ಲೆಟ್ ಬರೆದ್ರು, ಬಟ್ ನಾನು ಟ್ಯಾಬ್ಲೆಟ್ ತಗೊಂಡಿಲ್ಲ ಸರ್. ಅದು ನಿಮ್ಗೆ ಕಳ್ಸಿದೆ, ಸ್ವಲ್ಪ ನೋಡಕ್ ಸರ್ ಅದ ವಾಟ್ಸಪ್ ಅಲ್ಲಿ ಅಂದ್ರೆ. ಇಲ್ಲ ಮೇಡಮ್ ಕಳ್ಸಿನಿ ನೋಡೋಣ. ಕಳ್ಸಿ ನೋಡೋಣ, ಅದು ನೋಡ್ಬಿಟ್ಟು ಹೇಳ್ತೀವಿ ಏನ್ ಮಾಡೋದು ಅಂತ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರೈಟ್, ಓಕೆ ಅಮ್ಮ, ಕ್ಲೋಸ್ ಮಾಡೋಣ. ಪ್ರಶ್ನೆಗಳು ಎಲ್ಲರಿಗೂ ಆಯ್ತು ಗುರುಜಿ, ಕ್ಲೋಸ್ ಮಾಡೋಣ. ಓಕೆ, ಮಾಸ್ಟರ್ಸ್, ಇವತ್ತಿನ ಅದ್ಭುತವಾದ ಕಾರ್ಯಕ್ರಮ ಭಿನ್ನವಾಗಿ ಆಲೋಚಿಸು ಮುಂದುವರಿದ ಭಾಗವನ್ನ ನಮ್ ಗುರುಜಿ ಹೇಳ್ಕೊಟ್ಟಿದ್ದಾರೆ. ಸಮಗ್ರ ಜೀವನ ಶೈಲಿಯಲ್ಲಿ ಇನ್ನು ನಮ್ಮ ದೇಹಕ್ಕೆ ಯಾವ್ಯಾವ ಪೋಷಕಾಂಶಗಳು ಬೇಕು, ಹೆಚ್ಚು ಪೋಷಕಾಂಶಗಳಾದ್ರೆ ಏನಾಗುತ್ತೆ, ಮತ್ತೆ ಎಷ್ಟು ಬೇಕೋ ಅಷ್ಟು ಯಾವ್ದ್ರಲ್ಲಿ ಸಿಗುತ್ತೆ ಅನ್ನೋದನ್ನ ನಾವು ಅದ್ಭುತವಾಗಿ ತಿಳ್ಕೊಂಡ್ವಿ. ಹಾಗೆ ಮನೆ ಮದ್ದಿನಲ್ಲಿ ನಮ್ಮ ಒಂದು ನೈಸರ್ಗಿಕವಾಗಿರುವಂತಹ ನಿಸರ್ಗದಲ್ಲೇ ಸಿಗುವಂತಹ ಒಂದು ಶುದ್ಧ ಜೇನುತುಪ್ಪದ ಬಗ್ಗೆ ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ಗುರುಜಿ. ಜೇನುತುಪ್ಪನ ಜಾಸ್ತಿ ಎಲ್ಲಿ ಎಷ್ಟು ದಿನ ಶೇಖರಣೆ ಮಾಡಿಡ್ಬೋದು, ಮತ್ತೆ ಶುದ್ಧ ಜೇನುತುಪ್ಪ ಹೇಗಿರುತ್ತೆ, ಮತ್ತೆ ಅಶುದ್ಧ ಜೇನುತುಪ್ಪ ಹೇಗಿರುತ್ತೆ, ಅದ್ರ ಬಗ್ಗೆ ನಾವು ಒಳ್ಳೆಯ ಮಾಹಿತಿಯನ್ನ ತಗೊಂಡಿದೀವ. ಇವತ್ತು ಈ ಕ್ಲಾಸ್ ಅನ್ನ ಇಷ್ಟೊತ್ತು ಅದ್ಭುತವಾಗಿ ನಡೆಸಿಕೊಟ್ಟಂತಹ ನಮ್ಮ ರಂಗನಾಥ್ ಗುರುಜಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಇಷ್ಟೊತ್ತು ತಾಳ್ಮೆಯಿಂದ ಕುತ್ಕೊಂಡು ಕೇಳಿದಂತಹ ಎಲ್ಲಾ ನಮ್ಮ ಧ್ಯಾನ ಬಂಧುಗಳಿಗೂ ಸಹ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲಾ ನಮ್ಮ ಹೊಸ ಮಾಸ್ಟರ್ಸ್ಗೂ ಸಹ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು.